ಅಯ್ಯೋ ಅದೇ ನೋಡ್ರಿ ಈಗ ಮುಟ್ಟಿ ಜ್ವರನೇ ಕಮ್ಮಿ ಆಗಿಲ್ಲ ಕಣತೆ. ನೋಡೋದು ತಾಡವ ಡಾಕ್ಟ್ರ್ ಬರಲಿ ಅದ್ಯಾರ ಮಕ್ಕಳ ಡಾಕ್ಟ್ರ್ ತೋರಿಸ್ತೀವಿ ಅಂದವ್ರೆ. ನೋಡೋದು ತಾಡು ಇನ್ಯಾರು ಸ್ಪೆಷಲಿಸ್ಟ್ ಅಂತೆ ಅವರು ಬಂದು ನೋಡಲಿ. ಅದೇನೋ ಹಿಂಗೆ ಆಗೋಯ್ತಲತ್ತೆ. ಯಾಕೆ ಹಿಂಗಾದ ಏನು ಹುಷಾರು ತಪ್ಪುಟ್ಟಂತಾನೆ ಗೊತ್ತಾಯ್ತಿಲ್ಲ. ಅಯ್ಯೋ ಒಂದೇ ಸಮಯ ಇದ್ದದವ. ಈಗ ವಾತಾವರಣ ಬದಲಾಗೋದಲ್ಲ, ಮಳೆಗಿಲೆ ಉಯ್ತದಲ್ಲ, ಅದಕ್ಕೆ ಸುಮ್ಕಿರು ಏನು ಆಯ್ಕಿಲ್ಲ. ಡಾಕ್ಟ್ರು ಅದು ಯಾವುದೋ ಟೆಸ್ಟಿಗೆ ಬರ್ಕೊಟ್ಟವ್ರಲ್ಲ, ಸರಿ ಆಯ್ತು ಸುಮ್ಮನಿರು. ಅಲ್ಲಕನತ್ತೆ ನಾವು ಊರಿಗೆ ಹೋಗ್ಬೇಕಾದ್ರೆ ಚೆನ್ನಾಗೇ ಇದ್ದಾರೆ, ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಊರಿಗಾರೆ ಕರ್ಕೊಂಡು ಹೋಗ್ಬೇಕಾಗಿತ್ತು ನಾವು. ಅಯ್ಯೋ ಹಂಗೇನಿಲ್ಲ ಕತ್ತೆ ಸುಮ್ಮನಿರು ಬೇಜಾರು ಮಾಡ್ಕೋಬೇಡ. 3 ದಿವಸ ಹಬ್ಬ ಮುಡಿಕೊಂಡು ನಾವು ಇಲ್ಲಿ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡ್ರೆ ಹಂಗತೆ ನಿಜಕ್ಕೂ ತಲೆ ಕೆಟ್ಟೋದಂಗೆ ಆಗದೆ. ನಾಳೆಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಅಂದವ್ರೆ. ನೋಡೋ ಸುಮ್ಕಿರು ಕಮ್ಮಿ ಆದ್ರೆ ನಾಳೆಗೆ ಮಾಡ್ತಾರೆ ಕಣ. ಅಯ್ಯೋ ನಮ್ಗೊಳಗೆ ಆಚಾರ ಆಗೋಯ್ತು 3 ದಿವಸ ಹಬ್ಬ ಮುಡಿಕೊಂಡು. ಯಾವಾಗಲೂ ಹಿಂಗೆ ಆಗಿತ್ತಿಲ್ಲ ಇವನಿಗೆ. ಈ ಸತಿ ಹಿಂಗೆ ಹುಷಾರು ತಪ್ಪುಟ್ಟಲ್ಲತ್ತೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಯಾರನ್ನೋ ಕರೆಸ್ತೀವಿ ಅಂದವ್ರೆ. ನೋಡೋದು ಸುಮ್ಮನಿರವ. ಅವನು ಸೂರ್ಯಂಗೆ ಫೋನ್ ಮಾಡಿದ ಬರ್ತಾಯಿದ್ದಾನಂತ. ಉಷಾ ಅಡುಗೆ ಮಾಡಿ ಕೊಟ್ಟು ಕಳಿಸ್ತೀನಿ ಅಂತ ಅಂದ್ಲು. ಅಯ್ಯೋ ಹೋಗು, ಅಲ್ಲಿ ಬೇರೆ ಏನು ಅಡುಗೆ ಮಾಡಿ ಕೊಟ್ಟು ಕಳ್ಸೋಳಂತೆ. ಮಾಡ್ಕೊ ಉಂಡ್ಲಿ ಏನು ಇಲ್ಲೇ ತಗೊಳಕ್ಕಾಯ್ತದೆ. ಆ ತಿಂದು ಪೆಟ್ರೋಲು ಡೀಸೆಲ್ ಅಂದ್ಕೊಂಡು ಅದಕ್ಕೆ ಖರ್ಚಾಯ್ತದೆ. ಅದ್ರ ಬದಲು ಇಲ್ಲೇ ಊಟ ತಗೊಂಡು ಮಾಡೋಕ್ಕಾಯ್ತದೆ. ಇಲ್ಲ ಈಕುವೆ ಸಂಜೆಕುವೆ ಮಾಡಿಕೊಟ್ಟು ಕಳಿಸ್ತೀನಿ ಅಂತ ಅಂದವಳೆ. ಏನು ಹೋಟ್ಲಲ್ಲಿ ಹೊಸಿ ದುಡ್ಡು ಅದತ್ತೆ ಕಾಣೆ. ಪೆಟ್ರೋಲ್ ಡೀಸೆಲ್ ಹತ್ತಿದ್ದು ಸುತ್ತಾರೆ ಮಾಡೋಕ್ಕೆ ಕೆಲಸ ಆಗ್ಬಿಟ್ಟು ಅವನ ಜೊತೆ ಹೋಗುವೆ. ನೀನು ಒಂಚೂರು ನಾಷ್ಟ ಮಾಡೋಕ್ಕೆ ಬಂದ್ಬಿಡ್ಲಿ ತಗ ಊಟ ತತ್ತೀವಿ ಅಂತ ಅಂದವ್ರಲ್ಲಿ ತರಲಿ. ಅಯ್ಯೋ ಹೋಗು ತಂದರೆ ಮಧ್ಯಾಹ್ನಕ್ಕೂ ಸಂಜೆಗೂ ಆಯ್ತದೆ. ಹೋಗಿ ಊಟ ಮಾಡೋಕೆ ಹಾಲೆ 11 ಗಂಟೆ. ಹೋಗಿ ಒಂಚೂರು 1-2 ಇಡ್ಲಿ ತಿನ್ಕೋಗ್ಬೇಕಾರೆ ತಂದ್ಮೇಲೆ ಹೊಸಿ ಊಟ ಮಾಡುವೆ. ಹೋಗಿ ಮಗ. ಅಯ್ಯೋ ನನಗೆ ಯಾವ ಊಟನೂ ಬೇಡ, ಏನು ಅನ್ಸ್ಬಿಟ್ಟದೆ, ಏನು ಬೇಡ ಅನ್ಸ್ಬಿಟ್ಟದೆ ಕಣತೆ. ಹುಷಾರು ತಪ್ಪಿಟ್ನಲ್ತೆ ಮಗ. ನನಗೆ ಹೊಟ್ಟೆ ಹೊಟ್ಟು ಬೆಂಕಿ ಆಯ್ತದೆ. ಒಂದೇ ಸಮಯ ಇದ್ದದ ಸುಮ್ಮನಿರವ, ಏನೂ ಇಲ್ಲ. ಹುಷಾರಾಯ್ತಾನೆ ಸುಮ್ಮನಿರು. ಹಂಗ ನಮ್ಗೇನು ಗಾಬರಿ ಇಲ್ವ ಮಗ? ಹೇಳ್ತೀಯಲ್ಲ, ನಮಗೂ ಎಷ್ಟೇ ಆಧಾರ ಆಯ್ತದೆ ಹೇಳು. ಮಗ ಚೆನ್ನಾಗಿ ಇಳಿಯಾಡಂಗೆ ಆಡ್ಕೊಂಡಿತ್ತು. ನಿಜವಾಗ್ಲೂ ಒಂಥರ ಬೇಜಾರು ಆದಂಗೆ ಆಗ್ಬಿಟ್ಟದೆ ನಮಗೆ. ಭಗವಂತನ ಆಶೀರ್ವಾದ ಮಗಿನ ಮೇಲೆ ಇರಲಿ ಕಣವ. ಅಷ್ಟೇ ಸಾಕು. ಓ ಮನೆ ಕಣ್ಣ ನನಗದೆ ಮಗ. ಹೋಗು ಕ್ಯಾಂಟೀನಲ್ಲಿ ಒಲೆ ನೀನು ಸಿಯಾ ಮಗಿಗೆ ತಿನ್ಸಕ್ಕೆ ಅಂತ ತಂದಿದ್ವಲ್ಲ ಇಡ್ಲಿ. ಅವ್ನು ತಿನ್ನೆಲ್ಲ ನಾನೇ ತಿನ್ನಿಲ್ವಾ? ಸಾಕು ನನಗೆ. ಅವಳು ತಗೊಡೋಗಿ ಬುವಾ ಬಾ ನೀನು ತಿನ್ನಡಿ. ಬುಡಿ ಮವ, ನಾನೇ ಹೋಗಿ ತಿನ್ಕೊಬತ್ತೀನಿ. ಸರಿ ತಿನ್ಕೊಬ್ರಾಗ ಮತ್ತೆ. ಮಗಿ ನೋಡ್ರಿ ಒಟ್ಟು ಬೆಂಕಿ ಆಯ್ತದೆ ಕಣ್ಮಾರೆಯ. ಅಯ್ಯೋ ಅದೊಂಚೂರು ನೀರು ಬಿದ್ದಿದ್ದು ಅಪ್ಪ. ಹಿಂಗೆ ಆಗೋಯ್ತಲ್ಲೇ. ಡಾಕ್ಟ್ರ್ ತಾವು ಹೇಳಿವ್ರಿ ನೀವು? ಹೇಳಿನಿ, ಹೇಳ್ದೆ ಅವ್ರಿಗೆ ಹೇಳ್ಬೇಡಿ ಹಿಂಗೆ ನೀರೊಳಗೆ ಬಿದ್ದೋಗಿತ್ತು ಅಂತ ಅಂದೆ. ಅದಕ್ಕೆ ಆಯಿತು ಏನೂ ಆಯ್ಕಿಲ್ಲ ಸುಮ್ಮನಿರಿ ಸರಿ ಆಯ್ತದೆ ಅಂತ ಅಂದವ್ರೆ. ಇವ್ರಿಗೆ ಹೇಳಿದ್ರೆ ಏನೋ ಅನ್ಕೊಂಡವ್ರೇನೋ ಅಂತ. ಬೇಡ ಸುಮ್ಮನಿರಿ. ಆವತ್ತಿಂದ ಹೇಳಿಲ್ಲ ಈಗ ಹೇಳಿದ್ರೆ ನೋಡು. ಆವತ್ತಿಂದ ಹೇಳ್ದಾನೆ ಈಗ ಹೇಳ್ತಾರಲ್ಲ ಅಂತ ಅನ್ಕೊಳಕ್ಕಿಲ್ವಾ? ತಪ್ಪು ತಿಳ್ಕೊತಾರೆ. ಏನು ಹೇಳ್ಬೇಡಿ ಸುಮ್ಮನಿರಿ. ಸದ್ಯಕ್ಕೆ ಭಗವಂತನ ದಯಿಂದ ಮಗ ಹುಷಾರಾಗ್ಬಿಟ್ರು ಸಾಕು ಕಣ್ರಿ. ಹಾಳಾದ್ ಬಿಟ್ಟೆ ನಾನು ಯಾಕಾರು ಹೊಲ್ತ ಕರ್ಕೊಂಡೋದ್ನು. ಮಗ ತೊಟ್ಟಿಗೆ ಬಿದ್ದುಬಿಡ್ತಲ್ಲ ಅಂತ ನನಗೆ ಅಷ್ಟೇ ಬೇಜಾರಾಯ್ತಾ ಕುಂತದೆ ಕಲೆ. ಥೂ ಏನು ಗಾಚಾರವೋ ಏನೋ ನಮ್ದು ಕತ್ತು ಹೋಗತ್ತಾಗೆ. ಸಿಕ್ಕಿಲ್ಲ ಸುಮ್ಮನಿರಿ. ನೀವೇನು ಬೇಕು ಅಂತ ಮಾಡಿದ್ರಾ? ಸುಮ್ಮನಿರಿ, ಏನೂ ಆಯ್ಕಿಲ್ಲ. ಎಷ್ಟಾರ ಖರ್ಚಲ್ಲಿ ನನ್ನ ಮಗ ಹುಷಾರಾಗ್ಬಿಟ್ರೆ ಅಷ್ಟೇ ಸಾಕು. ಯಾಕೆ ಜ್ವರನೇ ಕಮ್ಮಿ ಆಯ್ತಲ್ವಲ್ಲ ಹೇಳು. ಜ್ವರ ಒಂಚೂರು ಕಂಟ್ರೋಲ್ ಬಂದ್ಬಿಟ್ರೆ ಸರಿ ಆಯ್ತದೆ. ಜ್ವರನೇ ಏನು ಮೈ ಉಕ್ಕಮಳ ಮಾಡ್ತಾ ಕುಂತದೆ. ಮೈಯೆಲ್ಲ ಒಸಿ ಸುಟ್ಟೋಯ್ತೆ ಇಲ್ಲ. ಏನು ಗಾಚಾರವೋ ಏನೋ ಕಾರಣಕ್ಕೆ ತಗೋ. ಅವ್ರಿಗೆ ಗೊತ್ತಾದ್ರೆ ಏನು ಅನ್ಕೊಂಡವೋ ಏನೋ ಅನ್ಕೊಂಡು ಅದು ಬೇರೆ ಏತು ನನಗೆ. ಯಾರು ಹೇಳಕ್ಕೆ ಹೋದಾರು ಸುಮ್ಮನಿರಿ ನೀವು. ನೀರು ಹಾಕಿ ಗಾಡೀರಿ ನೀವು. ಸುಮ್ಮ ಕುತ್ಕೊಳ್ಳಿ. ಅದೇ ಸುದ್ದಿ ಯೋಚನೆ ಮಾಡಬೇಡಿ. ನೀವೇನು ಬೇಕು ಅಂತ ತಗೊಂಡೋಗಿ ಎತ್ತಾಕಿದ್ದೀರಿ. ಅವನೇ ಬಿದ್ದಿರತ್ತಾನೆ. ಅಯ್ಯೋ ಹೋಗವತ್ತಿಗೆ ಅದೇನು ಗಾಚಾರವೋ ನಮ್ಮದು ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ ಕಣ. 3 ದಿವಸ ಹಬ್ಬ ಮುಡಿಕೊಂಡು ನಮ್ಗೆ ಯಾವ ಗಾಚಾರ ಅಂದವ್ರು ನೋಡಿ ಇಲ್ಲಿ. ಹಬ್ಬದಂಗಾರಲ್ಲಿ ಮಗ ಹುಷಾರಲ್ಲಿ ಸುಮ್ಕೆ ಫಸ್ಟು ಹುಷ ಮನೇಲಿ ಒಳಗೆ ಒಂಚೂರು ಎಲ್ಲ ಕೆಲಸ ಮಾಡ್ಕೊಳ್ಳಿ ಕೇಳಿವೆ. ಮಾಡ್ಕೊತಾವಳೆ. ನೆನೆಯಿಂದನೂ ಮಾಡ್ತಾವಳೆ. ಇನ್ನು ನಾವು ಇಲ್ಲಿಂದ ಹೋಗಿ ಮಾಡೋದು ಯಾವಾಗ? ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡ್ಕವ ವರಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಎಲ್ಲನೂ ಫೋನ್ ಮಾಡಿ ಹೇಳ್ದೆ. ಅಲೋ ಮತ್ತೆ ನಾನು ಉಷಾ ಮಾತಾಡ್ತಿರೋದು. ಹೇಳುವ ಬಾವನ ಕೈಲಿ ಊಟ ಕೊಟ್ಟು ಕಳಿಸ್ತೇವೆ. ನೀವು ಹೋಟ್ಲದೇನು ತಗೊಳಕ್ ಹೋಗ್ಬೇಡಿ. ಏನು ಮಾಡಿ ಕೊಟ್ಟು ಕಳಿಸ್ತಾ ಇದ್ದಿ? ಈಗ ಇಡ್ಲಿಗೆ ನೆನೆ ಇಡ್ಲಿ ಗುಣಿ ಹಾಕಿದೆ. ಇಡ್ಲಿನೂ ಗೊಜ್ಜು ಮಾಡಿದೆ, ತರಕಾರಿ ಗೊಜ್ಜು ಅದು ಕೊಟ್ಟಿನಿ. ಮಧ್ಯಾಹ್ನಕ್ಕೆ ತಿಳಿ ಸಾಂಬಾರು ಮಾಡಿ ಅನ್ನ ಮಾಡಿ ನೀವು ಕೊಟ್ಟು ಕಳಿಸ್ತೇವೆ. ಏನು ಊಟ ಮಾಡ ಅಲ್ಲಿ ತಗೊಂಡು ಊಟ ಮಾಡಬೇಡಿ. ಇನ್ನೇನೇನು 10 ನಿಮಿಷಕ್ಕೆಲ್ಲ ಬರ್ತಾರೆ. ಆಯಿತು ಬಿಡವ. ಮನೆ ಕೆಲಸ ಮಾಡ್ತಾ ಇದೀಯಾ? ಇವ್ರ ಕೈಲೇ ಇಳಿಸ್ಕೊಂಡೆ ಎಲ್ಲನೂ. ನಿಮ್ಮ ಮಗನ ಕೈಲಿ ಎಲ್ಲನೂ ಆಟ್ಲೆ ಮೇಲೆ ಇದ್ವಲ್ಲ ಎಲ್ಲನೂ ಇಳಿಸ್ಕೊಬಿಟ್ಟು ಮುಡಿ ಕೊಟ್ಟರು. ಕೊಟ್ಟಿಗೆ ಮಡಗಿವ್ನಿ. ಮನೆ ಎಲ್ಲನೂ ಧೂಳು ತುಂಬ ಹೊಡ್ಕೊಂಡು ಅವರೇ ಧೂಳು ಹೊಡ್ಕೊಟ್ರು. ಈಗ ಎಲ್ಲನೂ ಕಸನ ತೊಳೆದ್ಬಿಟ್ಟು ಮಾಮೂಲಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಮನೆಯನ್ನ ಸೀಟ್ಬಿಟ್ಟು ಸ್ನಾನ ಮಾಡ್ಕೊಂಬ ಬೆಳಿಕೊಂಡು ಎಲ್ಲ ಒಳಗೆ ಮಡಿಕೊಳ್ಳೋದ ಅಂತ ನೋಡೋದ. ತಾಡು ಬರ್ಲಿಗೆ ಊಟ ತತ್ತನಲ್ಲ. ಈಗ ಬಂದರೆ ಬಾವ ಎಲ್ಲಿ ಡ್ಯೂಟಿಗೆ ಹೋದನಂತ ಇಲ್ಲ ತಿರ್ಗಾ ಊರಿಗೆ ಬಂದನ. ಅದೇನೋ ಅದು ಹೆಂಗೆ ಮಾಡ್ದೆ ಕಾಣಪ್ಪ. ಬರ್ತೀನಿ ಒಬ್ಳೆ ಸಾಕಾಗ್ಬೇಡ ಆಗ್ಬೇಡವ. ಬರ್ತೀನಿ ಸುಮ್ಕಿರು. ಒಬ್ಳೆ ಸಾಕಾಗ್ಬೇಡ ಎಲ್ಲನೂ ಮಾಡ್ಬಿಟ್ಟು ಆಮೇಲೆ ಹುಷಾರು ತಪ್ಪು ನೀನು ಮನೆ ಕಂಡು ಹಬ್ದಲ್ವೇ ಬರ್ತೀನಿ. ಹೊಸ ನಾನು ಬಟ್ಟೆ ಗಿಟ್ಟೆ ಹಚ್ಕೊಟ್ರೆ ರಗ್ಗು ಕಾಂಬ್ಳಿ ಎಲ್ಲನೂ ಇಂದ್ಲು ಕೊಟ್ಟಿಗೆಗೆ ತುಂಬಿಡು. ನೀನು ಅವಕ್ಕೆಲ್ಲ ರಿಸಿವ್ ತಗೋಬೇಡ. ಬಂದು ಚಾಪೆಗಳು ಕಾಂಬ್ಳಿ ಗಿಂಬ್ಳೆನ ಅಜ್ಜ ಕೊಟ್ಟನು. ಇವತ್ತು ಎಷ್ಟೊತ್ತಾರು ಕೆಲಸ ಮುಗಿಸ್ಬಿಡ್ಬೇಕು. ಆಯಿತಾ?
ಆಮೇಲಿಂದ ಯಾರನೂ ಬೆಳಿಕೊಂಡು ಇಬ್ಬರು ಸೇರ್ಕೊಂಡು ಬೆಳಿಕೊಳಕ್ಕಾಯ್ತದ ನೀರು ಬಗ್ಗಿಸ್ಕೊಂಡು ಸುಮ್ಕಿರು ಯಾರನ್ನು ಇದು ಮಾಡ್ಕೊಬೇಡ ನೀನು ರಿಸಿಗೆ ತಗೊಬಿಡಕನ ಆಮೇಲೆ ಮೈ ಕೈಯೆಲ್ಲ ನೋವಾದಂಗೆ ಜ್ವರ ಬಂದು ಮನೆ ಕಂಡಿ ಆಮೇಲೆ ಹಬ್ಬದಲ್ಲಿ ಇಲ್ಲ ಕತೆ ಸುಮ್ಮನಿರಿ ಏನಿಲ್ಲ ಇವ್ರನ್ನ ಅದಕ್ಕೆ ಇವತ್ತು ಕೆಲಸ ಕಳ್ಸೆಲ್ಲ ಉಳಿಸ್ಕೊಂಡು ನೀ ಮಗನ ಇವ್ರು ಇಬ್ಬರು ಸೇರ್ಕೊಂಡು ಕೆಲಸ ಮಾಡೋದು ಅಂದ್ಬಿಟ್ಟು ರಘುಗಿಗೂ ಹಚ್ಕೊಟ್ರೆ ಬೇಕಾದ್ರೆ ಎಲ್ಲ ಹಿಂಡಿ ಹಾರಾಕ್ತಾರೆ ಅವರು ಹಂಗೆ ಮಾಡು ಮತ್ತೆ ಬತ್ತೀನಿ ನಾನುವೇ ನೋಡೋದ ಮಗ ಒಂಚೂರ ಪರವಾಗಿಲ್ಲ ಈಗ ಹೆಂಗಿದಾನತ್ತೆ ಮಗ ಹುಷಾರಾಗಿದ್ದಾನ ಪರವಾಗಿಲ್ಲ ಕಣವ ಜ್ವರ ಒಂಚೂರು ಹಂಗೆ ಅದೇ ನೋಡೋದ ಯಾರೋ ಮಕ್ಕಳು ಡಾಕ್ಟ್ರು ಕರೆಸ್ತೀವಿ ಅಂತ ಅಂದವ್ರೆ ಬಂದೇವ್ರು ನೋಡ್ಲಿ ತಡು ಏನಂದವ್ರು ನೋಡೋದ ಅದು ಯಾಕಂಗೆ ಆಗ್ಬಿಡ್ತು ಕಾಣಕ್ಕಂತ ಹೋಗಿಯತ್ತಾಗೆ ಶಿವ ಅದು ಯಾಕತ್ತೆ ಹಿಂಗೆ ಆಗೋಯ್ತು ಏನೋ ಹೇಳೋದು ನಮ್ಗೆ ಆಚಾರ ಸರಿಲ್ಲಕ್ಕ ಸುಮ್ಕಿರತ್ತಾಗೆ ಮೊದಲೇ ಸಾಬ ಮಾಡಿಕೊಂಡು ನೋಡಲ್ಲಿ ಅಲ್ಲಿ ಓಡಾಡ್ಕೊಂಡು ಮಾಡಬೇಕು ಇವ್ರನ್ನ ಹಾಕ್ಸೋದ್ರಂಗೆ ಫೋನ್ ಮಾಡಿ ಹೋವ ಮಾಡಿದೆ ಕಣತೆ ಅವರು ಮಾಡೋದಂತಲ್ಲ ಹಂಗಂದ್ರೆ ಸಿಕ್ಕಿಲ್ಲ ಫೋನ್ ಮಾಡಿಬಿಟ್ಟು ನಾನು ಮಾಡ್ತೀನಿ ಇಲ್ಲಿಂದನೇ ಅವಳುವೆ ನೋಡಕ್ಕೆ ಬರ್ತೀನಿ ಅಂತಿದ್ಲು ಬಂದ್ಗಿಂದಳೆ ಹೆಂಗೋ ಫೋನ್ ಮಾಡಿ ವರಲಕ್ಷ್ಮಿ ಹಬ್ಬಕ್ಕೆ ಬಂದದಕ್ಕೆ ಅಂತ ಕರೆದು ಬಿಡು ಒಂದು ಮಾತಾ ನಾನು ಮಾಡಿ ಹೇಳ್ತೀನಿ ನಾನು ಆಯಿತು ಬಿಡಿ ಮಾಡ್ತೀನಂತೆ ಹಂಗಾರೆ ಮಗ ಇನ್ನೂ ಜ್ವರ ಆಗಿಲ್ವಾ ಆರಳು ಸುಮಾರಾಗ ಅವನೇ ಕಣವ ಇನ್ನೂ ಸುಡ್ತದೆ ಮೈ ಏನು ಮಾಡೋದು ಹೇಳು ಗಾಚಾರ ಕತೆ ಗಾಚಾರ ಸರಿ ಇಲ್ಲ ನಮ್ಮದು ನೋಡೋದ ಬಿಡ್ರತೆ ಯಾರೋ ಬೇರೆ ಡಾಕ್ಟ್ರು ಬತ್ತಿ ನೋಡ್ತಾರೆ ಅಂತ ಅಂದಿದ್ದೀರಲ್ಲ ನೋಡೋದ ಬಿಡಿ ಸರಿ ಆಯಿತು ಜಾಸ್ತಿ ದಿವ್ಸಕ್ಕೆ ತಗೋಬೇಡ ಕಣವ ಇಲ್ಲಿಗೆ ಇನ್ಯಾಕೆ ಊಟ ಗೀಟ ಕೊಟ್ಟು ಕಳಿಸ್ಬೇಡ ಇವತ್ತು ಒಂದಿವ್ಸ ಕೊಟ್ಟಿದ್ದೀರ ಸಾಕು ಅವನು ಕೆಲಸ ಬಿಟ್ಕೊಂಡು ಹತ್ತಿ ಸುತ್ತದ ಬೇಡ ಸುಮ್ಮನೆ ಪೆಟ್ರೋಲ್ ಡೀಸೆಲ್ ಅಂತ ಅದೇ ದಂಡ ಆಯ್ತದೆ ಇಲ್ಲೇಮ್ಮ ಹೆಂಗೋ ತಗೊಂಡು ಉಣ್ಕೊಂಡು ಅಡ್ಜಸ್ಟ್ ಮಾಡ್ಕೊತೀವಿ ಯಾವ ಊಟನೂ ಕೊಟ್ಟು ಕಳಿಸ್ಬೇಡ ಇವತ್ತು ಒಂದಿವ್ಸ ಕೊಟ್ಟಿದ್ದು ಸಾಕು ನಾಳೆಕಿಂತ ಬೇಡ ನೋಡೋದ ನಾಳೆ ಇವತ್ತಿಗೆ ಡಿಚಾರ್ಜ್ ಮಾಡಿಸ್ಕೊಂಡು ಹೆಂಗಾರ ಮಾಡಿ ನೋಡೋದ ಏನಂದ್ರೆ ಡಾಕ್ಟ್ರು ಕಮ್ಮಿ ಆಗದೆ ಹೋಗಿ ಅಂದರೆ ಬರ್ತೀವಿ ಜಾಸ್ತಿ ದಿವ್ಸಕ್ಕೆ ತಗೋಬೇಡ ಬೆಳಗ್ಗೆ ತೊಳೆಯೋಕ್ಕೆ ಅಂದ್ಬಿಟ್ಟು ನೋಡೋದ ಈಗ ಬಂದರೆ ಅವನು ಸೂರ್ಯ ಏನಾದ್ರು ಬಂದರೆ ಬರ್ತೀನಿ ಹಾಂ ಹ್ಞೂ ಸರಿ ಕಣತೆ ಆಯಿತು ಬನ್ನಿ ಆಯಿತು ಸರಿ ಕಣವ ಆಯಿತು ಊಟ ಮಾಡ್ದೆ ಈಗ ಮಾಡಬೇಕು ಕಣತೆ ಅಯ್ಯೋ ಅಲ್ಲಿ 11 ಗಂಟೆ 11:30 ಆಗದೆ ಊಟ ಮಾಡವ ಮೊದಲು ಯಾವುದೇ ಹೆಂಗಾರೆ ಅಲ್ಲಿ ಆರೋಗ್ಯ ಮುಖ್ಯ ಮೊದಲು ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಆರಾಮಾಗಿ ರೆಸ್ಟ್ ತಗೊಂಡು ತಳಕ್ಕೆ ಮಾಡ್ಕೊಂಡ್ರೆ ಆಯ್ತದೆ ಇನ್ನೇನು ಮಾಡೋಕ್ಕದದು ಬಂದರೆ ಬಾವನ ಜೊತೆ ನಾನು ಬರ್ತೀನಿ ಇಬ್ಬರು ಸರ್ಕೊಂಡು ಕೆಲಸ ಮಾಡ್ಕೊಳಕ್ಕಾಯ್ತದೆ ಬಿಡು ತಲೆಗೆಡ್ಸ್ಕೊಬೇಡ ಹ್ಞೂ ಸರಿ ಅತ್ತೆ ಆಯಿತು ನಾವು ಹೆಂಗೋ ಮಾಡ್ಕೊತೀವಿ ಇವ್ರನ್ನೂ ಇಸ್ಕೊಂಡಿಲ್ವಾ ನಿಮ್ಮ ಮಗನ ಇಬ್ಬರು ಸರ್ಕೊಂಡು ಕೆಲಸ ಮಾಡ್ಕೊತೀವಿ ತಲೆಗೆಡ್ಸ್ಕೊಬೇಡಿ ನೀವು ಆರಾಮಾಗಿ ಬನ್ನಿ ಹುಷಾರು ಮಾಡ್ಕೊ ಬನ್ನಿ ಮೊದಲು ಅವನ್ನ ಸರಿ ಕಣವ ಅವ್ವನ್ಗಾರೆ ಫೋನ್ ಮಾಡಿವವ ಬರೋದು ಅದು ಏನು ಮಾಡೋದು ಅವ್ರೂ ವರಲಕ್ಷ್ಮಿ ಹಬ್ಬಕ್ಕೆ ಮಾಮೂಲಿ ಮಾಡ್ಬೇಕಲ್ಲತ್ತೆ ನೋಡೋದ ಅಂತ ಅಂದದೆ ಮಾಡು ಬರಲಿ ಹಬ್ಬಕ್ಕೆ ಬನ್ನಿ ಅಂದ್ಬಿಟ್ಟು ಮಾಡು ಹಾಂ ಹ್ಞೂ ಮಾಡ್ತೀನಿ ನಾನು ಮಾಡಿ ಹೇಳ್ತೀನಿ ಪಕ್ಕ ಅಂದ್ಬಿಟ್ಟು ನೀನು ಮಾಡಿಬಿಟ್ಟು ಹೇಳು ಆಯಿತು ಅದೇ ಸರಿ ಕಣವ ಆಯಿತು ಮುಡ್ಗನ ಮುಡ್ಗಿ ಒಳ್ಳೆ ಗಾಚಾರ ಆಗೋಯ್ತು ಕತ್ ಬಿಡೋತಕ್ಕೆ ನನಗಂತೂ ತಲೆ ಕೆಟ್ಟಿ ಕೆರೆಡ್ದಂಗೆ ಆಗ್ಬಿಟ್ಟದೆ ಕಲೆ ರೀ ಹಂಗಾರೆ ಅಲ್ಲಿ ಡಾಕ್ಟ್ರು ಕೊಟ್ಟಂಗೆ ಅನ್ನಿ ಈಗ ನೀರು ಬಿದ್ದಿತ್ತು ಅಂತ ಹೇಳ್ದಕ್ಕ ಸುಮ್ಕಿರು ನಾನು ನೀರೊಳಗೆ ಬಕೆಟ್ ನೀರು ತುಂಬಿದ್ದು ಅದರೊಳಗೆ ಬಿದ್ದುಬಿಟ್ಟಿದ ಅಂತ ಅಂದೆ ಅದಕ್ಕೆ ಏನಿಲ್ಲ ಅಂತ ಅಂದವ್ರೆ ಇವ್ರಿಗೆ ಬೇರೆ ಗೊತ್ತಿಲ್ಲ ನನಗೆ ಅದು ಬೇರೆ ಗಾಬರಿ ಕಣ್ರಿ ಹೆದರಿಕೆ ಆಯ್ತದೆ ಎದ್ರಕ್ಕೆ ಬೇಡ ಸುಮ್ಕಿರು ಯಾಕೆ ಎದ್ರಕೊಂಡಿಯೇ ನಾವೇನು ಬೇಕು ಅಂತ ಮಾಡಿದ ನಾನು ಭಗವಂತನಿಗೆ ಗೊತ್ತು ಸುಮ್ಕಿರು ತಲೆ ಕೆಡ್ಸ್ಕೊಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ